ಕರೆಕ್ಟಾಗಿ ಈಗ ಇಟ್ಕೊಂಡಿದ್ದೀನಿ ನೋಡಿ. ಏನು ನಾನು ಏನು ಹೇಳಿದ್ದೆ, ನಾನು ನಿಮಗೆ ಬೇಬಿ ಅಂತ ಕರೆಯೋದು ನೋಡಿ. ನಮಸ್ಕಾರ, ನಾನು ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ಶನಿವಾರ 3ನೇ ತಾರೀಕು, ಮೇ 3ನೇ ತಾರೀಕು. ನಾಳೆ ಭಾನುವಾರ ನನ್ನ ಪ್ರಾಡಕ್ಟ್ಗೆ ರಜಾ ಇದೆ. ನಾನು ಏನೇನು ಮಾಡ್ತಾ ಇದ್ದೀನಿ ಎಲ್ರಿಗೂ ಗೊತ್ತು, ಅವಾಗವಾಗ ಹೇಳೋದಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ತೊಗೊಂಡಿರೋರೆ ಎಲ್ಲ ತುಂಬ ಜನ ಚೆನ್ನಾಗಿದೆ ಅಂತ ತೊಗೊಳ್ತಾ ಇದ್ದೀರಾ. ಮೊನ್ನೆ ಮೀಟಪ್ ಇಟ್ಕೊಂಡಿದ್ವು 1ನೇ ತಾರೀಕು. ತುಂಬ ಜನ ಬಂದಿದ್ದರು, ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಮೀಟಪ್ನ. ಈಗ ನಾನು XXLಲ್ಲಿದ್ದೆ. ಟಾಪ್ಗಳು XXL ತೊಗೊಳ್ತಾ ಇದ್ದೆ, ಆಮೇಲೆ XLಗೆ ಬಂದೆ. ಮೊನ್ನೆ ಮೀಟಪ್ಪಲ್ಲಿ ಎಲ್ಲರೂ ಹೇಳ್ತಾ ಇದ್ರು, ನೀವು ಈ ವಿಡಿಯೋದಲ್ಲಿ ಸ್ವಲ್ಪ ದಪ್ಪ ಕಾಣಿಸ್ತೀರಾ, ಎದುರುಗಡೆ ನೋಡಿದ್ರೆ ತುಂಬ ಸಣ್ಣ ಇದ್ದೀರಾ, ಇನ್ನು ಸಣ್ಣ ಆಗಬೇಡಿ ಅಂತ ತುಂಬ ಜನ ಅದೇ ಹೇಳಿದ್ರು. ಈಗಲೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರೆ, ಇನ್ನೂ ಸಣ್ಣ ಆದರೆ ಚೆನ್ನಾಗಿ ಕಾಣಿಸಲ್ಲ, ಸಣ್ಣ ಆಗಬೇಡಿ ಅಂತ ಹೇಳಿದ್ರು. ಇಷ್ಟನ್ನೇ ಮೇಂಟೈನ್ ಮಾಡ್ಕೊಂಡು ಬರೋಣ ಅಂತ ಇದ್ದೀನಿ. 64,200ಕ್ಕೆ ಬಂದಿದ್ದೀನಿ ಇವತ್ತು. ನಾನು 64,200, 64 ಆ ಕಡೆ ಓಡಾಡ್ತಾ ಇದೆ, ಅಷ್ಟಕ್ಕೆ ಬಂದಿದ್ದೀನಿ. XXL ತೊಗೊಳ್ತಾ ಇದ್ದೆ, ಆಮೇಲೆ XLಗೆ ಬಂದೆ. ಇದು ನಾನು ಸೇಲ್ ಮಾಡ್ತಿದ್ದೆ, ನಂದು ಹಳೆ ವಿಡಿಯೋದಲ್ಲಿ ನೋಡ್ಬೋದು ಯಾರಾದರೂ. ಇದು ಬಟ್ಟೆ ಇತ್ತು M ಸೈಜು. ಇಲ್ಲಿ ಕಾಣಿಸುತ್ತಾ ಇಲ್ವಾ ಗೊತ್ತಿಲ್ಲ, ನನಗೆ ಕಾಣಕ್ಕಿಲ್ಲ ಅಂದ್ಕೊತೀನಿ. M ಸೈಜ್ ಇದು, ಗೊತ್ತಿಲ್ಲ ಕಾಣಿಸುತ್ತಾ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ. ಇದು M ಸೈಜು. ಈಗ ನೋಡಿ ನನಗೆ ಕರೆಕ್ಟ್ ಆಗುತ್ತೆ, ಲೂಸೇ ಇದೆ. ನೋಡಿ ಇಲ್ಲಿ ನೋಡಿ, M ಸೈಜ್ ಬಟ್ಟೆ ಇದು. ತೆಗೆದಿಟ್ಟಿದ್ದೆ, ಅಂದರೆ ಸೇಲ್ ಮಾಡ್ತಿದ್ದಾಗ ಇದೊಂದು ಉಳ್ಕೊಂಡಿತ್ತು. ಅದಕ್ಕೋಸ್ಕರ ಏನು ಮಾಡಿದೆ, ನೋಡೋಣ ಹಾಕ್ಕೊಂಡು ನೋಡೋಣ ಅಂತ ಹಾಕ್ಕೊಂಡೆ. ಕರೆಕ್ಟಾಗಿದೆ, ಏನು ಟೈಟ್ ಆಗಲಿ ಏನೂ ಇಲ್ಲ ನೋಡಿ. ಇನ್ನೂ ಇಲ್ಲೆಲ್ಲ ಲೂಸ್ ಇದೆ, ಇಲ್ಲಿ ಲೂಸ್ ಇದೆ. ಇಂಚ್ ಟೇಪಲ್ಲಿ ನನ್ನ ಸೊಂಟದ ಸುತ್ತಳತೆ ನೋಡಿ, ಕರೆಕ್ಟಾಗಿ ಈಗ ಇಟ್ಕೊಂಡಿದ್ದೀನಿ ನೋಡಿ. ಮೂವತ್ತ್ನಾಲ್ಕು 38 34 ಬಂದಿದೆ. ತುಂಬ ಅಂದರೆ ಹೊಟ್ಟೆ ನನಗೆ ತುಂಬ ಕರಗಿದೆ. ಅದು ನನಗೆ ಮೇನ್ ಬೇಕಾಗಿದ್ದು, ಹೊಟ್ಟೆ ಹಿಂಗಿರೋದು. ನಾನು ಸೀರೆ ಉಟ್ಟರೆ ಒಂಥರ ಕಾಣಿಸೋದು. ಈಗ ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಏನೇನಂತ ಹೇಳ್ತೀನಿ. ನಡುವೆ ನಾನು ಡೈಲಿ ಬ್ಲಾಗು ವೆಯ್ಟ್ ಲಾಸ್ ಜರ್ನಿ ಮಾಡ್ತಾ ಇಲ್ಲ. ಬೆಳಗ್ಗೆ ಎದ್ದಿದ್ದ ಕೂಡಲೇ ಬಿಸಿನೀರಿಗೆ ನಂದು ವೆಯ್ಟ್ ಲಾಸು ಆರೋಗ್ಯ ಪೌಡರು ಅದನ್ನು ಹಾಕ್ಕೊಂಡು ಕುಡಿತೀನಿ. ಅದು ಕುಡಿದಾದ್ಮೇಲೆ 1 ಅವರ್ ಮನೇಲೇ ಅದು ಎಕ್ಸಸೈಸ್ ಮಿಷಿನ್ ಎಲ್ಲ ತೊಗೊಂಡಿದ್ದೀನಿ. ಒಂದು ಅರ್ಧ ಗಂಟೆ 40 ನಿಮಿಷ ಮಾಡ್ತೀನಿ. ಹಿಂಗೆ ಕೆಲಸ ಇರುತ್ತೆ ಆ ಥರ. ಹೊರಗಡೆ ಹೋದರೆ ವಾಕಿಂಗ್ ಅಂತ ಹೋದರೆ 1 ಅವರ್ ಆಗುತ್ತೆ. ಬಂದಿದ ತಕ್ಷಣ ಗ್ರೀನ್ ಟೀ ಮಾಡ್ಕೊಂಡು ಕುಡಿತೀನಿ. ಗ್ರೀನ್ ಟೀ ನೋಡಿದ್ದೀರಾ, ನಾನು ಏನೇನು ಹಾಕ್ತೀನಿ ಅಂತ ನೋಡಿದ್ದೀರಾ. ನಾನು ಮನೇಲೇ ಮಾಡ್ಕೊಳ್ಬೋದು ಗ್ರೀನ್ ಟೀ. ಅದೇ ಥರ ಮಾಡ್ಕೊಳ್ಳೋದು, ದುಡ್ಡು ಕೊಡ್ತಾ ಇರಬೇಕು ಮಾಡಬೇಕು ಅಂತಿಲ್ಲ. ಮನೇಲಿರೋ ನಮ್ಮ ಅಡುಗೆ ಮನೇಲಿರೋ ಪದಾರ್ಥದಲ್ಲೇ ನಾವು ಮಾಡ್ಕೊಳ್ಬೋದು. ಗ್ರೀನ್ ಟೀ ತೊಗೊಳ್ತೀನಿ. ಆಮೇಲೆ ಏನಾದರೂ ತಿಂಡಿ, ಓಟ್ಸ್ ಉಪ್ಪಿಟ್ಟು, ಓಟ್ಸ್ ಪಲಾವು, ನವಣೆ, ಸಜ್ಜೆ ಇಲ್ಲ ಚಪಾತಿ ಇಂಥವೇನಾದ್ರು ತೊಗೊಳ್ತೀನಿ. ನಾನು ರೈಸ್ ತುಂಬ ಇವಾಗಂತಲ್ಲ, ನಾನು ಮೊದಲಿಂದನೂ ಅನ್ನ ಕಡಿಮೆ, ತುಂಬ ಅಂದರೆ ತುಂಬ ಅನ್ನ ಕಡಿಮೆ. ಒಬ್ರೊಬ್ರಿಗೆ ಅನ್ನ ಇಲ್ಲದೆ ಇರೋಕ್ಕಾಗಲ್ಲ, ಅನ್ನ ಬೇಕೇ ಬೇಕು ಅಂತಾರೆ. ಆದರೆ ನನಗೆ ಹಂಗಲ್ಲ, ಅನ್ನ ಅಷ್ಟು ಆಗಲ್ಲ. ವಾರಕ್ಕೊಂದ್ಸರಿನೋ 15 ದಿವಸಕ್ಕೊಂದ್ಸರಿ ಅನ್ನ ಮೊದಲಿಂದನೂ ನಾನು ತಿಂತಾ ಇದ್ದಿತ್ತು, ಈಗಲೂ ಅಷ್ಟೇ. ಆಮೇಲೆ ನಾನು ರಾಗಿ ಅಂಬ್ಲಿ ಮಾಡ್ತೀನಿ. ಮಧ್ಯಾಹ್ನ ಅದೊಂದು ಲೋಟ ಕುಡಿತೀನಿ. ಸೌತೆಕಾಯಿ, ಕ್ಯಾರೆಟ್ ತಿಂತೀನಿ. ABC ಜ್ಯೂಸ್ ಕುಡಿತೀನಿ. ನೆಲ್ಲಿಕಾಯಿನ ನೀರಲ್ಲಿ ಹಾಕಿದ ತಕ್ಷಣ ಜ್ಯೂಸ್ ಆಗುತ್ತೆ. ಅದು ವಿಡಿಯೋ ನಾನು ತೋರಿಸಿದ್ದೀನಿ, ಯಾಕಂದರೆ ಕೆಲ್ಸಕ್ಕೆ ಹೋಗೋರ್ಗೆ ಅರ್ಜೆಂಟ್ ಆಗಲಿ ಅಂತ ಅನ್ನೋದಕ್ಕೋಸ್ಕರ. ಆ ನೆಲ್ಲಿಕಾಯಿ ಜ್ಯೂಸ್ ಕುಡಿತೀನಿ ಮತ್ತು ಬಾರ್ಲಿ ಗಂಜಿ ಕುಡಿತೀನಿ. ಬಾರ್ಲಿ ಗಂಜಿದ್ದು ತುಂಬ ಜನ ಕೇಳ್ತಾಯಿದ್ರು. ಬಾರ್ಲಿ ಗಂಜಿದ್ದು ನಮಗೆ ಬೇಕು, ನಾವು ಕೆಲ್ಸಕ್ಕೆ ಹೋಗೋರು, ನಮಗೆ ಮಾಡ್ಕೊಳಕ್ಕಾಗಲ್ಲ ಅಂತಿದ್ರು. ನಾನು ಬಾರ್ಲಿ ಗಂಜಿ ಪೌಡ್ರನ್ನು ಇವಾಗ ರೆಡಿ ಮಾಡಿ ಮಾರ್ತಾಯಿದ್ದೀನಿ. ಬಾರ್ಲಿ ಪೌಡರ್ ಇತ್ತು, ಏನಿಲ್ಲ. ಇದಕ್ಕೆ ನೀವು, ನಾನು ಇನ್ನೂ ಅದರದ್ದು ವಿಡಿಯೋ ಮಾಡಿಲ್ಲ. 1 ಲೋಟ ನೀರು, 1/4 ಲೀಟ್ರು ನೀರಿಗೆ ನೀವು 1 ಸ್ಪೂನ್ ಹಾಕಿ, ಯಾವ ಪಾತ್ರೆಯಲ್ಲಿ ಮಾಡ್ತೀರಾ ಆ ಪಾತ್ರೆಗೆ ಗಂಟಿಲ್ದಂಗೆ ಮಿಕ್ಸ್ ಮಾಡಿಬಿಡಿ. ಮಿಕ್ಸ್ ಮಾಡಿಬಿಟ್ಟು 1 ಕುದಿ ಬಂದರೆ ಸಾಕು. ಕುಕ್ಕರಲ್ಲಿ ಕೂಗಿಸ್ಕೊಳ್ಬೇಕು ಅವೆಲ್ಲ ಇಲ್ಲ. ನಾನು ಫಸ್ಟು ತೋರಿಸಿದ್ದು ಮಿಕ್ಸಿಲಿ ಹಾಕಿ ಪೌಡ್ರ್ ಮಾಡ್ತೀವಿ. ಆ ಮಿಕ್ಸಿಲಿ ಏನಾಗುತ್ತೆ, ತುಂಬ ನೈಸ್ ಪೌಡ್ರ್ ಬರೋಲ್ಲ. ನಾವು ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟೆಲ್ಲ ನೈಸ್ ಮಾಡ್ತೀವಿ. ಯಾರೋ 1 ನಿಮಿಷ, ಏನಮ್ಮ ಬಾ, ವಿಡಿಯೋ ಮಾಡ್ತಾ ಇದ್ದೆ. ಏನದು? ವಿಶ್ ಯು ಹ್ಯಾಪಿ ಬರ್ತ್ಡೇ. ಏಯ್
ನಿನಗೆ ನಾನು ಏನು ಹೇಳಿದ್ದೆ ನಾನು ನಿನಗೆ? ಅದೆಲ್ಲ ಏನೂ ಇಲ್ಲ ಅಂದ್ರೆ ಏನು ಸುಲ್ತಾನ? ನಿನಗೆ ನಾನು ನೋಡಿ ಇವತ್ತು ನಿಜವಾಗ್ಲೂ ಸಿಟ್ಟು. ಯಾಕೆ ಕೋಪ ಮಾಡ್ಕೊಂತಾ ಇದ್ದೀರಾ? ಬನ್ನಿ ನೀವು ಕೋಪ ಬಿಟ್ಟಿ. ಬೆಂಕಿಪಟ್ಟಣ ಇಲ್ಲ ನೋಡಿ. ಮೇ 3 ನಂದು ಹುಟ್ಟುಹಬ್ಬ ಅಂತ ಮೊನ್ನೆ ಯಾವಾಗಲೂ ನಾನು ಇವಳ ಹತ್ರ ಮಾತಾಡುವಾಗ 2 ತಿಂಗಳ ಮುಂಚೆ ಹೇಳಿದ್ದೆ. ಅದನ್ನ ನೆನಪಲ್ಲಿ ಇಟ್ಕೊಂಡು ಹುಚ್ಚಿ ನೀನು ಅದನ್ನ ನೆನಪಲ್ಲಿ ಇಟ್ಕೊಂಡು ಕೇಕ್ ತೊಗೊಂಡು ಬಂದಿದ್ದಾಳೆ. ಏನು ಹೇಳೋಣ ಈ ಹುಡುಗಿಗೆ? ನಾನು ಎಲ್ಲರೂ ಇಲ್ಲಿ ಬೇಬಿ ಬೇಬಿ ಅಂತ ಕರೆಯೋದು, ಬೇಬಿ ಅಂತಲೇ ಹಾಕಿಸ್ಕೊಂಡು ಬಂದಿದ್ದಾಳೆ ನೋಡಿ. ಹಾಂ, ಇಲ್ಲಿ ನೋಡಿ, ಬೇಬಿ ಅಂತಲೇ ಹಾಕಿಸ್ಕೊಂಡು ಬಂದಿದ್ದಾಳೆ ನೋಡಿ. ಹುಚ್ಚಿ ಅಂದರೆ ಹುಚ್ಚಿ ಇವಳು. ನಿಜವಾಗ್ಲೂ ನಿನಗೆ ನಾನು ನಿನ್ನ ಹತ್ರ ಏನು ಮಾತಾಡೋದೇ ಇಲ್ಲ. ಇರು ನೀನು ಅಷ್ಟು ಕಷ್ಟಪಟ್ಟು ತೊಗೊಂಡು ಬಂದಿದ್ಯಾ ಪಾಪ. ನೋಡಿ ನಮ್ಮನೇಲಿ ಎಲ್ಲೂ ಕ್ಯಾಮ್ರಾ ಇಟ್ಟು ಮಾಡೋ ಅಷ್ಟು ಅನುಕೂಲ ಇಲ್ಲ. ಫುಲ್ಲು ನಾನು ನಿಂತ್ಕೊಂಡು ಕೇಕ್ ಕಟ್ ಮಾಡಿ ತೋರಿಸುವಷ್ಟು ಕೂತ್ಕೊಂಡ್ಬಿಡ್ತೀನಿ. ಕೂತ್ಕೊಂಡ್ರೆ ಅದ್ರ ಮೇಲೆ ಕೂತ್ಕೊಳ್ಳಿ ಆಂಟಿ. ಬೇಡ ಇರಲಿ ನೋಡಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ. ಹಿಂಗಲ್ಲ ಆಂಟಿ, ಹಂಗಲ್ಲ, ನನಗೂ ಗೊತ್ತಿಲ್ಲಮ್ಮ. ನನಗದು ಅಯ್ಯೋ ಗೊತ್ತೇ ಆಯ್ತಾ, ನನಗೆ ಅದು ಇಡೋಕ್ಕೆ ನಾನು ಯಾವುದೂ ಇದುವರೆಗೂ ನಾನು ಕೇಕ್ ಕಟ್ ಮಾಡಿಲ್ಲ. ನನಗೆ ಗೊತ್ತಿಲ್ಲ. ನನಗೊಂದ್ಸರಿ ಅದು ಅಂಟಲ್ವ ಇವಾಗ, ಅದು ನಾನು ಕೇಕು ಉಲ್ಟಾ ಇಟ್ಟೆ. ಇರು ಒರೆಸ್ತೀನಿ. ಏನಿಲ್ಲ ನೋಡಿ, ಎಡಬಟ್ಟು ರಾಣಿ ನಾನು. ನನಗೆ ಇದು ಗೊತ್ತಿಲ್ಲ ಹೇಗಿಡೋದು ಅಂತ. ಆಗಲ್ಲ ಅನ್ಸುತ್ತೆ ಸುಲ್ತಾನ. ಇರು ಒಂದು ಬಟ್ಟೆಯಲ್ಲಿ ಒರೆಸ್ತೀನಿ. ಏನಿಲ್ಲ, ಒಂದು ಸೈಡ್ ಉಟ್ಕೊಂಡ್ರೆ ಬೇಡ. ಇರು, ನಾನು ಹಂಗೆ ಒಂದು ಫೋಟೋ ತಗೊಳ್ತೀನಿ ಕೇಕ್. ಅದಕ್ಕೆ ಅದು ಅಂಟುತ್ತಾ ಇಲ್ಲ ನೋಡಿ. ಇದನ್ನು ಉಲ್ಟಾ ಇಡಬೇಕಂತೆ, ನನಗೆ ಗೊತ್ತಿಲ್ಲ, ಅಂಟುತ್ತಾ ಇಲ್ಲ. ಎಷ್ಟು ಚೆನ್ನಾಗಿ ಮಾಡಿಸಿದ್ದಾಳೆ ನೋಡಿ ಬೇಬಿ ಅಂತ ಹೇಳಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸುಲ್ತಾನ. ಇದು ಯಾವುದೋ ಇತ್ತಮ್ಮ ಟಾಪು, ನಾನು ಯಾವುದು ಹೇಳ್ಬಾರ್ದು ನೋಡಿ. ಅಂಟುತ್ತಾ ಇತ್ತು, ನಾನು ಉಲ್ಟಾ ಇಟ್ಟೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸುಲ್ತಾನ. ಮಕ್ಕಳು ಬರ್ತಾ ಇದ್ರೆ ಒಳ್ಳೇದಾಗ್ತೈತಲ್ಲ. ಇನ್ನು ಇದು ಮಾಡಬೇಡ, ಇದೇ ಲಾಸ್ಟು. ಇನ್ನು ಸುಮ್ಮನೆ ಇರಿ, ಲಾಸ್ಟ್. ಮನೆಗೆ ತಗೊಂಡೋಗಿ ನಮ್ಮನೆ ಯಾರು ತಿಂತಾರೆ? ನೀವು ಸ್ವಲ್ಪ ಇಟ್ಕೊಳ್ಳಿ. ಒಂದು ಸ್ವಲ್ಪ ತೊಗೊಳ್ತೀನಿ. ನಾನು ಇವಾಗ ಸುಗುಣನ ಮನೆಗೆ ಹೋಗ್ತಾ ಇದ್ದೀನಿ. ಸುಗುಣ ತಗೊಂಡೋಗಿ ಒಂದು ಸ್ವಲ್ಪ ತೊಗೊಳ್ತೀನಿ ನೋಡಿ. ನಾನು ಬರ್ತಡೇ ಮಾಡಿದ್ಲು ಸುಲ್ತಾನ. ನಿಂತ್ಕೊಂಡ್ರೆ ಕಾಣಿಸಲ್ಲ, ನಮ್ಮನೆ ಚಿಕ್ಕದಲ್ವಾ, ವಿಡಿಯೋ ಹಿಡಿಯೋದಕ್ಕೂ ಗ್ಯಾಪ್ ಆಗುತ್ತೆ. ನಾನು ಒಂದು ವೆಯ್ಟ್ ಲಾಸ್ದು ಡೈಲಿ ಜರ್ನಿ ಶುರು ಮಾಡ್ತಿದ್ದೆ. ಅಷ್ಟೊತ್ತಿಗೆ ಬಂದು ಈಗ ಕಂಟಿನ್ಯೂ ಮಾಡ್ತೀನಿ. ಅವಳನ್ನ ಕಳಿಸ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. 2 in 1 ವೀಡಿಯೋ ಆಗೋಯ್ತು ಇದು. ಯಾಕಂದರೆ ವೆಯ್ಟ್ ಲಾಸ್ಟ್ ಅಂತ ವೀಡಿಯೋ ಮಾಡ್ತಿದ್ದೆ, ಅಷ್ಟೊತ್ತಿಗೆ ಕೇಕ್ ತೊಗೊಂಡು ಬಂದ್ಲು. ಥ್ಯಾಂಕ್ ಯು ಸುಲ್ತಾನ. ಇದು ಮತ್ತು ಮಧ್ಯಾಹ್ನ ರಾಗಿ ಅಂಬ್ಲಿ ಕುಡಿತೀನಿ, ಕ್ಯಾರೆಟು ಸೌತೆಕಾಯಿ ತಿಂತೀನಿ. ಇಲ್ವಾ ಚಪಾತಿ ಪಲ್ಯ ಇದ್ದರೆ ತಿಂತೀನಿ. ಸಂಜೆ ತರಕಾರಿನ ಸ್ವಲ್ಪ ರೋಸ್ಟ್ ಥರ ಮಾಡಿಕೊಂಡು ಅದನ್ನು ತಿಂತೀನಿ. ಅತಿ ಖರ್ಚು ಮಾಡೋಕ್ಕೆ ಹೋಗಲ್ಲ ನಾನು, ಅದು ಇದು ಅಂತ ಹೇಳಿ. ಮನೇಲಿ ಏನಿರುತ್ತೋ ಅದು, ಆ ಸೀಸನಲ್ಲಿ ಏನು ಸಿಗುತ್ತೆ ಹಣ್ಣು ಅದನ್ನು ತೊಗೊಳ್ತೀನಿ. ಇವಾಗ ಇದು ಜಾಸ್ತಿ, ಕಲ್ಲಂಗಡಿ ಹಣ್ಣು, ಕರ್ಬೂಜ ಹಣ್ಣು ಜಾಸ್ತಿ, ಅದನ್ನು ತೊಗೊಳ್ತೀನಿ. ಒಂದು ಕರ್ಬೂಜ ಹಣ್ಣು ಇಷ್ಟು ತಪ್ಪದಿದ್ರೆ ಒಂದು ಹಣ್ಣು ತಿಂತೀನಿ ನಾನು. ಇಲ್ಲ ಕಲ್ಲಂಗಡಿ ಹಣ್ಣು ಆದರೆ ಒಂದು 1/4 ಭಾಗದಷ್ಟು, ಇಷ್ಟರಲ್ಲಿ 1/4 ಭಾಗದಷ್ಟು ತಿಂತೀನಿ. ಈ ಥರ ನಂದು ರೊಟೀನು. ಇದು ಏನಕ್ಕೆ ಈ ವಿಡಿಯೋ ಮಾಡ್ತಿದ್ದೆ ಅಂದರೆ, ಭಾನುವಾರ ನಮಗೂ ಒಂದು ದಿವಸ ರಜೆ ಬೇಕಾಗುತ್ತೆ. ಯಾಕಂದರೆ ಇಡೀ ವಾರ ಪೂರ್ತಿ ದುಡಿದಿರ್ತೀವಿ. ತುಂಬ ಅಂದರೆ ತುಂಬ ಆರ್ಡರು, ತುಂಬ ಅಂದರೆ ನಮಗೆ ಆಗಲ್ಲ. ಅದಕ್ಕೆ ಭಾನುವಾರ ಒಂದು ದಿವಸ ನಾನು ನಮ್ಮ ಅಣ್ಣನ ಮನೆಗೆ, ನನ್ನ ಮಗಳು ಮನೆಗೆ ಎಲ್ಲಾದರೂ ಆಚೆ ಈಚೆ, ಶನಿವಾರ ಸಂಜೆ 5 ಗಂಟೆವರೆಗೂ ನಮಗೆ ಕೊರಿಯರ್ ತೊಗೊಂಡೋಗೋರು ಬರ್ತಾರೆ. 5 ಗಂಟೆ ಮೇಲೆ ಯಾರೂ ಬರಲ್ಲ. ಅವಾಗ ನಾನೆಲ್ಲ ರೆಡಿ ಆಗಿರ್ತೀನಿ. ಅವ್ರು ಬಂದು ಹೋಗಿದ್ದು ಕೂಡಲೇ ನಾನು ಹಂಗೆ ಬ್ಯಾಗ್ ತಗ್ಲಾಕ್ಕೊಂಡು
ಹೊರಟ್ಬಿಟ್ಟು ಭಾನುವಾರ ಸಾಯಂಕಾಲ ಬರ್ತೀನಿ. ಭಾನುವಾರ ಅದಕ್ಕೆ ರಜಾ ಕೊಟ್ಟಿದ್ದು. ಸೋಮವಾರ ನಮಗೆ ಮಾಮೂಲಿ ಕೆಲಸ ಆಗೋಗುತ್ತೆ. ಅದಕ್ಕೋಸ್ಕರ ಭಾನುವಾರ ರಜಾ ಮಾಡಿದ್ದೀನಿ. ಯಾರೂ ಬೇಜಾರು ಮಾಡ್ಕೊಬೇಡಿ. ತುಂಬ ಜನ ಮೆಸೇಜ್ ಮಾಡ್ತಾ ಇರ್ತಾರೆ, ಯಾಕೆ ನೀವು ರಿಪ್ಲೈ ಮಾಡ್ತಿಲ್ಲ ಅಂತ. ನಾನು ಅವತ್ತು ನೆಟ್ ಆಫ್ ಮಾಡ್ಕೊಳ್ಳೋದಕ್ಕೆ ಏನಾಗುತ್ತೆ, ಅದ್ರದ್ದು ವಾಟ್ಸಪ್ದು ನೆಟ್ ಬೇಡ ಆಫ್ ಮಾಡಿಬಿಡೋಣ ಅಂತ ಅಂದರೆ ನನಗೆ ಗೂಗಲ್ ಪೇ ಫೋನ್ಪೇ ಮಾಡೋದಕ್ಕೋಸ್ಕರ ನಾನು ಅದು ನೆಟ್ ಆನ್ ಇರಲೇಬೇಕು. ಹಾಗಾಗಿ ನಾನು ಇಟ್ಕೊಂಡಿರ್ತೀನಿ. ನನ್ನ ಮಗಳು ಆಫ್ ಮಾಡಿರ್ತಾಳೆ ಅಂತ ನನಗೆ ಬಂದು ನೀವು ರಿಪ್ಲೈನೇ ಕೊಡ್ತಾಯಿಲ್ಲ, ಅವಾಗಿಂದ ರಿಪ್ಲೈ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಾ. ಅದಕ್ಕೋಸ್ಕರ ಇವಾಗ ಇದೊಂದು ವಿಡಿಯೋ ನಾನು ಭಾನುವಾರ ರಜೆ ಅಂತ ವಿಡಿಯೋ ಮಾಡಿಲ್ಲ, ಬರೀ ಕಮ್ಯುನಿಟಿ ಪೋಸ್ಟ್ ಆಗ್ತಾಯಿದೆ. ಕಮ್ಯುನಿಟಿ ಪೋಸ್ಟ್ನ ತುಂಬ ಜನ ನೋಡಲ್ಲ, ಹಾಗಾಗಿ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಅವಳು ಕೇಕ್ ತೊಗೊಂಡು ಬಂದಳು. ನಂದು ಹುಡ್ತಬ್ಬನೂ ಆಯಿತು. ಮೇ 3 ನಂದು ಹುಡ್ತಬ್ಬ ಹೇಳ್ಕೊಬೋದು. ನಮಗೆ ಚಿಕ್ಕ ವಯಸ್ಸಲ್ಲಿ ಅದು ಕೇಕ್ ಕಟ್ ಮಾಡಿ ಅಭ್ಯಾಸ ಇಲ್ಲ ನಮ್ಗೆ, ಹಾಗಾಗಿ ನಾನು ಆ ಥರ ಎಲ್ಲ ಮಾಡಿಲ್ಲ. ನಾನು ಇದು 1ನೇ ಸರಿನೋ 2ನೇ ಸರಿ ನಾನು ಕೇಕ್ ಕಟ್ ಮಾಡ್ತಿರೋದಷ್ಟೇ. ನಂದು 50,000 ಸಬ್ಸ್ಕ್ರೈಬರ್ ಆದಾಗ ನಮ್ಮ ಅಣ್ಣನ ಮಗ ಗುಂಡ ಕೇಕ್ ತೊಗೊಂಡು ಬಂದಿದ್ದ, ಅದು ಒಂದು ಸರಿ. ಆಮೇಲೆ ಹೋದ ವರ್ಷ ನನಗೆ ತುಂಬ ಬೇಕಾದವರೊಬ್ಬರು ಕೇಕ್ ಕಟ್ ಮಾಡಿಸಿದ್ರು. ಹೋದ ವರ್ಷ ಅಲ್ಲ, 3 ವರ್ಷದಿಂದ. ನಾನು ಅವಾಗ ಇದೇ ಮಾಡಿರಲಿಲ್ಲ, ಯೂಟ್ಯೂಬೇ ಮಾಡಿರಲಿಲ್ಲ. ಕೊರೋನಾ ಟೈಮಲ್ಲಿ ಕೇಕ್ ತಂದು ಕಟ್ ಮಾಡಿಸಿದ್ರು, ಅವ್ರಿಗೂ ಥ್ಯಾಂಕ್ ಯು. ಅದು ಫಸ್ಟ್ ಟೈಮು. ಆಮೇಲೆ ನಾನು ಕೇಕ್ ಕಟ್ ಮಾಡಿದ್ದು ನನ್ನ ಲೈಫಲ್ಲಿ ಅಂದರೆ ಕೊರೋನಾ ಟೈಮಲ್ಲಿ ನನ್ನ ಬರ್ತಡೇಗೆ ನನಗೆ ತುಂಬ ಬೇಕಾದವರೊಬ್ಬರು ಕೇಕ್ ಕಟ್ ಮಾಡಿಸಿದ್ರು, ತುಂಬ ಥ್ಯಾಂಕ್ ಯು ಮಾ. 2ನೇದು 50 ವರ್ಷ ಸಬ್ಸ್ಕ್ರೈಬರ್ ಆದಾಗ ನಮ್ಮ ಗುಂಡ ಕೇಕ್ ಕಟ್ ಮಾಡಿಸಿದ್ದ, ಥ್ಯಾಂಕ್ ಯು ಗುಂಡ. ಆಮೇಲೆ 1 ಲಕ್ಷ ಸಬ್ಸ್ಕ್ರೈಬರ್ ಆದಾಗ ನನ್ನ ಮಗಳು ಕೇಕ್ ಕಟ್ ಮಾಡಿಸಿ ಪಾರ್ಟಿ ಕೊಡಿಸಿದ್ಲು, ಥ್ಯಾಂಕ್ ಯು ಅಮ್ಮು ಬಮ್ಮ. ಕೇಕ್ ಕಟ್ ಮಾಡಿಸಿದ್ಲು, ಅದೊಂದು ಅವಳಿಗೆ ವಿಶ್ ಮಾಡೋಕ್ಕೆ ಕೇಕ್ ಕಟ್ ಮಾಡಿಸಿ ಪಾರ್ಟಿ ಕೊಡಿಸಿದ್ಲು. ಅದು ಆಮೇಲೆ ಈಗ ಸುಲ್ತಾನ ತಿರ್ಗಾ ಬಂದಿದ್ದಾಳೆ. ಸುಲ್ತಾನ ಇದು 4ನೇ ಟೈಮ್ ಏನೋ ನಾನು ಕೇಕ್ ಕಟ್ ಮಾಡ್ತಿರೋದು ಅಷ್ಟೇ. ನನಗೆ ಅದೆಲ್ಲ ಇಷ್ಟ ಆಗಲ್ಲ. ಆದರೆ ಅವಳು ಪಾಪ ಬೈಸ್ಕೊಂಡ್ಲು, ಚೆನ್ನಾಗಿ ಬೈಸ್ಕೊಂಡ್ಲು. ಆಫ್ಲೈನ್ ಬೈತಿದ್ದೀನಿ, ಚೆನ್ನಾಗಿಲ್ಲ ನಿಂತಿದ್ದಾಳೆ. ಅದಕ್ಕೋಸ್ಕರ ಥ್ಯಾಂಕ್ ಯು. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ. ಭಾನುವಾರ ನಮ್ಮ ಪ್ರಾಡಕ್ಟಿಗೆ ರಜಾ ಇದೆ. ನೋಡಿದ್ರಲ್ಲ ಎಷ್ಟು ಸಣ್ಣ ಆಗಿದ್ದೀನಿ. ಇಂಚ್ ಟೇಪಲ್ಲೇ ನಿಮ್ಮ ಮುಂದೆನೇ ಅಳತೆ ಮಾಡಿ ತೋರಿಸ್ದೆ. ನೆಕ್ಸ್ಟು ನಾನು ಎಷ್ಟಿದ್ದೆ ವೆಯ್ಟು ಅಂತಲೂ ನಾನು ತೋರಿಸ್ತೀನಿ. ಹಳೆ ವೀಡಿಯೋದಲ್ಲಿ ಹೇಗಿದೆ, ಇವಾಗ ಹೇಗಾಗಿದ್ದೀನಿ ಅಂತ ನೋಡ್ಬೋದು. ನನ್ನ ಪ್ರಾಡಕ್ಟ್ ಎಲ್ಲ ತೊಗೊಂಡು ತುಂಬ ಜನ 2 kg 3 kg ಸಣ್ಣ ಆಗಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಎಲ್ರಿಗೂ ಥ್ಯಾಂಕ್ ಯು. ಮತ್ತು ಮನೇಲೇ ಮಾಡಿಕೊಂಡು ನಾವು ಸಣ್ಣ ಆಗ್ತಾಯಿತ್ತು, ಅವ್ರಿಗೂ ಥ್ಯಾಂಕ್ ಯು. ಯಾಕಂದರೆ ನನ್ನ ರೆಸಿಪಿ ನನ್ನ ಹತ್ರ ತೊಗೊಳ್ಳಿ ಅಂತ ನಾನು ಯಾವುದ್ರಲ್ಲೂ ಬಲವಂತ ಮಾಡಲ್ಲ. ನನ್ನ ರೆಸಿಪಿ ನೋಡಿಕೊಂಡು ಮಾಡಿಕೊಂಡು ಸಣ್ಣ ಆಗಿದ್ದೀನಿ ಅಂತ ಹೇಳ್ತಿದ್ದೀರಾ. ಎಲ್ರಿಗೂ ಥ್ಯಾಂಕ್ಸ್ ಅಪ್ಪ. ಸುಲ್ತಾನ್ಗೆ ಸ್ಪೆಷಲ್ ಥ್ಯಾಂಕ್ ಯು ಮಾ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.